ಜಮ್ಮು ಮತ್ತು ಕಾಶ್ಮೀರದಲ್ಲಿ ಉಗ್ರ ಕ್ರಿಮಿಗಳ ಬುಡಕ್ಕೆ ಒಂದು ಬಾಂಬ್ ಬಿದ್ದಿದೆ. ಮತ್ತೊಬ್ಬ ಬಂದುಕೋರನ ಜೊತೆಗೆ ಭಯೋತ್ಪಾದಕನ ಮನೆ ಉಡಿ ಸಾಗಿದೆ. ಜಮ್ಮು ಕಾಶ್ಮೀರದಲ್ಲಿ ಉಗ್ರ ಕ್ರಿಮಿಗಳ ಬುಡಕ್ಕೆ ಬಾಂಬ್ ಬಿದ್ದಿದೆ. ಮತ್ತೊಬ್ಬ ಭಯೋತ್ಪಾದಕನ ಮನೆ ಉಡಿ ಸಾಗಿರುವಂತದ್ದು. ಲಷ್ಕರ್ ಎ ತೊಯ್ಬಾ ಉಗ್ರ ಜಮೀಲ್ ಅಹಮದ್ ಅವರ ಮನೆ ಉಡಿ ಸಾಗಿದೆ. ಐಇಡಿ ಸ್ಫೋಟಿಸಿ ಭಯೋತ್ಪಾದಕನ ಮನೆ ಉಡಿ ಸಾಗಿದೆ. ಸ್ಥಳೀಯ ಉಗ್ರನಿಗೆ ಆತನನ್ನ ಹುಡುಕಿ ಜಮ್ಮು ಕಾಶ್ಮೀರದಲ್ಲಿ ಸದೆ ಬಡಿಯಲಾಗ್ತಾ ಇದೆ ಕ್ರಿಮಿಗಳನ್ನ. ಮತ್ತೊಬ್ಬ ಭಯೋತ್ಪಾದಕನ ಮನೆ ಉಡಿ ಸಾಗಿದೆ. ಸ್ಥಳೀಯ ಉಗ್ರನನ್ನ ಹುಡುಕಿ ಆತನ ಮನೆಯನ್ನ ಬಾಂಬ್ ಮೂಲಕವಾಗಿ ಬ್ಲಾಸ್ಟ್ ಮಾಡಲಾಗಿದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಮತ್ತೊಬ್ಬ ಉಗ್ರನ ಮನೆ ಬ್ಲಾಸ್ಟ್ ಆಗಿದೆ. ಲಷ್ಕರ್ ಎ ತೊಯ್ಬಾ ಉಗ್ರ ಜಮೀಲ್ ಅಹಮದ್ ಈತನ ಮನೆಯನ್ನ ಛಿದ್ರಗೊಳಿಸಲಾಗಿದೆ. ಐಇಡಿ ಸ್ಫೋಟಿಸಿ ಭಯೋತ್ಪಾದಕ ದಾಳಿ ಮಾಡಿದ್ದ ಈತನ ಮನೆಯನ್ನ ಐಇಡಿ ಸ್ಫೋಟ ಮಾಡುವುದರ ಮೂಲಕವಾಗಿ ಬ್ಲಾಸ್ಟ್ ಮಾಡಲಾಗಿದೆ. ಭಯೋತ್ಪಾದಕ ಜಮೀಲ್ ಅವನ ಮನೆ ಧ್ವಂಸವಾಗಿರುವಂಥದ್ದು. ಕಾಶ್ಮೀರದ ಬಂಡೀಪುರದಲ್ಲಿ ಈತನ ಮನೆ ಇದೆ. ಭಯೋತ್ಪಾದಕನ ನಿವಾಸ. ಈತನ ಮನೆಯನ್ನ ಐಇಡಿ ಸ್ಫೋಟ ಮಾಡುವುದರ ಮೂಲಕವಾಗಿ ಬ್ಲಾಸ್ಟ್ ಮಾಡಲಾಗಿದೆ. ನೋಡ್ತಾ ಇರಬಹುದು ಎಷ್ಟು ದೊಡ್ಡದಾದ ಮನೆಯನ್ನ ಆತ ನಿರ್ಮಾಣ ಮಾಡಿಕೊಂಡಿದ್ದ. ಈತನ ಮನೆಯನ್ನ ಐಇಡಿ ಸ್ಫೋಟ ಮಾಡುವುದರ ಮೂಲಕವಾಗಿ ಸೇನೆ ಬ್ಲಾಸ್ಟ್ ಮಾಡಿದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಈತನ ಮನೆ ಇರುವಂಥದ್ದು ಬಂಡೀಪುರದಲ್ಲಿ. ಈಗಾಗಲೇ ಪ್ರಮುಖವಾಗಿ ಒಂದೊಂದೇ ಮನೆಗಳನ್ನ ಕೂಡ ಧ್ವಂಸ ಮಾಡಲಾಗ್ತಾ ಇದೆ. ಈಗ ಸತತವಾಗಿ 10 ಮನೆಗಳು ಕೂಡ ಉಗ್ರರಿಗೆ ಸಂಬಂಧಪಟ್ಟಂತ ಮನೆಗಳನ್ನ ಧ್ವಂಸ ಮಾಡಲಾಗಿದೆ. ಉಗ್ರರ 10 ಮನೆಗಳನ್ನ ಉಡೀಸ್ ಮಾಡಿದ ಸೇನಾಪಡೆ. ಸತತ 48 ಗಂಟೆಗಳಲ್ಲಿ 10 ಮನೆಗಳು ಉಡೀಸಾಗಿದೆ. ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ಕ್ರಿಮಿಗಳ ಬುಡಕ್ಕೆ ಬೆಂಕಿ ಬೀಳ್ತಾ ಇದೆ. ಪಾಪಿ ಪಾಕಿಸ್ತಾನ ಮೇಯಿಸ್ತಾ ಇದ್ದ ಉಗ್ರಗಾಮಿಗಳ ಬುಡ ಅಲುಗಾಡ್ತಾ ಇದೆ. 48 ಗಂಟೆಗಳಲ್ಲಿ 10 ಮನೆಗಳನ್ನ ಉಡೀಸ್ ಮಾಡಿದೆ ಸೇನಾಪಡೆ. ಸತತವಾಗಿ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. ಈಗ ಸ್ಥಳೀಯ ಪೊಲೀಸರು ಜೊತೆಗೆ ಸೇನೆ ಇಬ್ಬರು ಕೂಡ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಬಂಡೀಪುರದಲ್ಲಿ ಮತ್ತೊಬ್ಬ ಭಯೋತ್ಪಾದಕನ ಮನೆಯನ್ನ ಕೂಡ ಧ್ವಂಸ ಮಾಡಲಾಗಿದೆ. ಈಗಾಗಲೇ ಜಮ್ಮು ಕಾಶ್ಮೀರದ ಬಂಡೀಪುರದಲ್ಲಿ ದೊಡ್ಡದೊಂದು ಐಇಡಿ ಸ್ಫೋಟ ಮಾಡುವುದರ ಮೂಲಕವಾಗಿ ಅವನ ಮನೆಯನ್ನ ಧ್ವಂಸಗೊಳಿಸಲಾಗಿದೆ. ಈಗಾಗಲೇ ಜಮ್ಮು ಕಾಶ್ಮೀರದಲ್ಲಿ ಕೂಡ ಸತತವಾಗಿ 14 ಜನರ ಲೀಸ್ಟ್ ಅನ್ನ ಮಾಡಿಕೊಂಡಿದ್ದಾರೆ. ಈ ಪಹಲ್ಗಾಮ್ ದಾಳಿಗೆ ಸಂಬಂಧಪಟ್ಟಂತೆ 14 ಜನರನ್ನ ಲೀಸ್ಟ್ ಮಾಡಿದ್ದಾರೆ. ಲಷ್ಕರ್ ಎ ತೊಯ್ಬಾ ಸಂಘಟನೆಗೆ ಸೇರಿದಂತೆ ಜೊತೆಗೆ ಇನ್ನುಳಿದ ಸಂಘಟನೆಗಳನ್ನ ಉಲ್ಲೇಖ ಮಾಡಿ ಅದರಲ್ಲಿ ಯಾರ್ಯಾರು ಭಾಗಿಯಾಗಿದ್ದರೋ ಎಲ್ಲ ಕೂಡ ಮಾಹಿತಿ ಪಡೆದುಕೊಂಡಿದೆ. NIA ಇಲಾಖೆ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಕೂಡ ಆರಂಭ ಮಾಡಿದೆ. ಜೊತೆಯಾಗಿ ಈಗ 14 ಹೆಸರುಗಳನ್ನ ಅದರಲ್ಲಿ ಲೀಸ್ಟ್ನಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರ ಮನೆಯನ್ನ ಕೂಡ ಹುಡುಕಿ ನೆಲಸಮಗೊಳಿಸಲಾಗ್ತಾ ಇದೆ. ಈಗ ಮತ್ತೊಬ್ಬ ಭಯೋತ್ಪಾದಕನ ಮನೆ ಕೂಡ ಧ್ವಂಸವಾಗಿದೆ. ಐಇಡಿಯನ್ನ ಸ್ಫೋಟ ಮಾಡುವುದರ ಮೂಲಕ ಐಇಡಿ ಬಾಂಬ್ ಸ್ಫೋಟ ಮಾಡುವುದರ ಮೂಲಕವಾಗಿ ಅವರ ದೊಡ್ಡದಾದ ಬಿಲ್ಡಿಂಗ್ ಅಂತಾನೆ ಕಾಣ್ತಾ ಇದೆ. ದೊಡ್ಡದಾದ ಮನೆಯನ್ನ ಕೂಡ ಧ್ವಂಸ ಮಾಡಿರುವಂಥದ್ದು. ಸರಣಿ ಕಾರ್ಯಾಚರಣೆ ಕೂಡ ಆರಂಭವಾಗ್ತಾ ಇದೆ. ಯಾವ್ಯಾವ ಸಂಘಟನೆಗೆ ಸಂಬಂಧಪಟ್ಟಂತ ಯಾವ್ಯಾವನು ಇದರಲ್ಲಿ ಉಗ್ರಗಾಮಿಗಳು ಇದರಲ್ಲಿ ಶಾಮೀಲಾಗಿದ್ದರು ಎಲ್ಲರನ್ನ ಕೂಡ ಹುಡುಕಿ ಸದೆ ಬಡಿಯುವ ಕಾರ್ಯ ಕೂಡ ಆರಂಭವಾಗ್ತಾ ಇದೆ. ಜಮ್ಮು ಕಾಶ್ಮೀರದ ಬಂಡೀಪುರ್ನಲ್ಲಿರ್ತಕ್ಕಂಥ ಮನೆಯನ್ನ ಕೂಡ ಧ್ವಂಸ ಮಾಡಿದ್ದಾರೆ. ಹಂತಕ ಜಮೀಲ್ ಅಹಮದ್ ಶೀರ್ ಅವನ ಮನೆ ನೋಡ್ತಾ ಇರುವುದು ದೃಶ್ಯಗಳಲ್ಲಿ. ಜಮ್ಮು ಮತ್ತು ಕಾಶ್ಮೀರದ ಕ್ರಿಮಿಗಳ ಮನೆಗಳನ್ನು ಒಂದೊಂದೇ ಆಗಿ ಸತತವಾಗಿ 48 ಗಂಟೆಗಳಲ್ಲೇ 10 ಮನೆಗಳನ್ನು ಧ್ವಂಸ ಮಾಡಿದ್ದಾರೆ.